ಸರ್ಕಾರಿ ಶಾಲೆಗಳಿಗೆ ದಾಖಲಾತಿಗಳಿಲ್ಲದೆ ರಾಜ್ಯಾದ್ಯಂತ ಬಹಳಷ್ಟು ಶಾಲೆಗಳನ್ನು ಮುಚ್ಚಲಾಗುತ್ತಿದೆ. ಆದರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುತಕಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಾಂಧಿನಗರ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಒಟ್ಟು 28 ವಿದ್ಯಾರ್ಥಿಗಳಿದ್ದು, ಶಾಲಾ ಕೊಠಡಿ ಪಕ್ಕದಲ್ಲಿಯೇ ಅಂಗನವಾಡಿ ಕೇಂದ್ರವೂ ಇದೆ. ಅಂಗನವಾಡಿ ಕೇಂದ್ರದಲ್ಲಿಯೂ ಸಹ 10ಕ್ಕೂ ಹೆಚ್ಚು ಪುಟಾಣಿ ಮಕ್ಕಳಿರುವ ಶಾಲಾ ಆವರಣದಲ್ಲಿ ಕಾಡಿನ ರೀತಿಯಲ್ಲಿ ಶಾಲಾ ಆವರಣ ಸಂಪೂರ್ಣವಾಗಿ ದಟ್ಟವಾಗಿ ಬೆಳೆದು ನಿಂತಿರುವ ಗಿಡಗಳಿಂದ ಕಾಡಿನಂತೆ ಕಾಣುತ್ತಿದ್ದು, ಶಾಲೆಯ ಅವ್ಯವಸ್ಥೆ ಕುರಿತು ಗ್ರಾಮದ ಗಣೇಶ್ ಮಾತನಾಡಿ, ಸರ್ಕಾರಿ ಶಾಲಾ ಆವರಣವನ್ನ ನಮ್ಮದೇ ಗ್ರಾಮದ ಪೊಲೀಸ್ ಪೇದೆಯೋರ್ವರ ಕುಟುಂಬ ಶಾಲಾ ಆವರಣವನ್ನು ಒತ್ತುವರಿ ಮಾಡಿಕೊಳ್ಳಲು ಮುಂದಾಗಿದ್ದಾರೆ. ಶಾಲಾ ಆವರಣದಲ್ಲಿ ಮಕ್ಕಳು ಓಡಾಡಲು ಸಹ ಭಯಭೀತರಾಗುತ್ತಿದ್ದಾರೆ. ಸಂಪೂರ್ಣವಾಗಿ ಬೇಲಿ ಗಿಡಗಳು ಹಾಗೂ ಇತರ ಗಿಡಗಳು ಬೆಳೆದು ನಿಂತಿದ್ದು, ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇತ್ತ ಗಮನ ಹರಿಸಿ ವ್ಯವಸ್ಥಿತವಾಗಿ ಸ್ವಚ್ಛಗೊಳಿಸಬೇಕಿದೆ ಹಾಗೂ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕಿದೆ ಅಂತ ಮನವಿ ಮಾಡಿದ್ರು. ಸರ್, ನನ್ನ ಹೆಸರು ಗಣೇಶ. ನಮ್ಮ ಊರು ಗಾಂಧಿನಗರ. ನಮ್ಮ ಊರಲ್ಲಿ ಒಂದು ಸರ್ಕಾರಿ ಶಾಲೆ, ಪ್ರಾಥಮಿಕ ಶಾಲೆ ಇದೆ. ಅದು 200 ಅಡಿ ಜಾಗ ಇತ್ತು. ಪಂಚಾಯತಿಯಲ್ಲಿ ಖಾತೆ ಮಾಡಿಸಿದ್ದಾರೆ ಟೀಚರ್ಸ್ ಕಡೆಯಿಂದ. ಬಟ್ ಅಲ್ಲಿ ಕಾಂಪೌಂಡ್ ಇಲ್ಲ, ಮತ್ತು ಶೌಚಾಲಯನೂ ಇಲ್ಲ. ಭಾರಿ ನೆಗೆಟ್ಟಾಗೈತೆ. ಅಲ್ಲಿ ಕಾಂಪೌಂಡು ವ್ಯವಸ್ಥೆನೂ ಇಲ್ಲ. ಅದಕ್ಕೋಸ್ಕರ ನಮಗೆ ಶೌಚಾಲಯ ಮತ್ತು ಕಾಂಪೌಂಡು ವ್ಯವಸ್ಥೆ ಮಾಡಿಕೊಡ್ಬೇಕೆಂದು ತಮ್ಮ ಅಧಿಕಾರಿಗಳಿಗೆ ಮನವಿಯನ್ನು ನೀಡುತ್ತೇನೆ. ಅದೇ ಥರ ಕಾಂಪೌಂಡು ಒಂದು ಫಿಕ್ಸ್ ಮಾಡೋಕ್ಕೆ ಹೋದರೆ ಅಲ್ಲಿ ಅಕ್ಕಪಕ್ಕದಲ್ಲಿರೋ ಅವರು ಜಾಗವನ್ನು ಆಕ್ರಮಣ ಮಾಡಿಕೊಂಡು ಇದು ನಮ್ಮದು ಅದು ನಮ್ಮದು ಅಂತ ಇದು ಮಾಡ್ತಾವ್ರೆ. ನಕಲಿ ದಾಖಲಾತಿ ಮಾಡಿಕೊಂಡು ಅದು ನಮ್ಮದು ಜಾಗ, ನಾವು ಶಾಲೆಗೆ ಬಿಟ್ಟುಕೊಡಲ್ಲ ಅಂತ ಫೇಕ್ ನ್ಯೂಸ್ ಎಲ್ಲ ಇದು ಮಾಡ್ತಾರೆ ಸರ್. ಈಗ ತಮ್ಮ ಬೇಡಿಕೆ ಏನು ಸರ್? ತಮ್ಮ ಬೇಡಿಕೆ ಅಂದರೆ ನಮಗೆ ಶೌಚಾಲಯ ಬೇಕು ಮತ್ತು ಕಾಂಪೌಂಡ್ ಬೇಕು. ಶಾಲೆಯಲ್ಲಿ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ 1ನೇ ತರಗತಿಯಿಂದ 5ನೇ ತರಗತಿವರೆಗೆ ಒಂದು 28 ಮಕ್ಕಳಿದ್ದಾರೆ. ಹಂಗೆ ಅಂಗನವಾಡಿ ಅದೇ ಜಾಗದಲ್ಲಿ ಅಂಗನವಾಡಿನೂ ಐತೆ. ಅದರಲ್ಲಿ 10 ಜನ ಅಂಗನವಾಡಿ ಮಕ್ಕಳಿದ್ದಾರೆ. ಅಲ್ಲಿ ಹೋಗೋಕ್ಕೆ ಪಾಪ ಎಲ್ಲರೂ ಭಯ ಬೀಳ್ತಾರೆ. ಎಲ್ಲ ಗಿಡಗಳು ಬಂದುಬಿಟ್ಟು ಹಾಗೂ ಇದು ಕ್ರಿಮಿಕೀಟಗಳು ಜಾಸ್ತಿ ಆಗ್ಬಿಟ್ಟೈತೆ ಸರ್. ಜಾಗ ಪೊಲೀಸು ವೆಂಕಟಪ್ಪ ಅವರು ಜಾಗವನ್ನು ಫಿಕ್ಸಿಂಗ್ ಮಾಡೋಕ್ಕೆ ಅಲ್ಲಿ 200 ಐತೆ ಸರ್. ಬಟ್ ಅವ್ರದ್ದು ನಕಲಿ ದಾಖಲಾತಿ 180ಗೆ 100 ಐತೆ ಅಂತ ಇದು ಮಾಡ್ತಾರೆ ಸರ್. ಅಂದರೆ ಏನು ಅವರು ಜಮೀನ ಇಲ್ಲ ಅಂತ? ಅಲ್ಲ, ದೇವಸ್ಥಾನ ನಿವೇಶನ ಅಂತ ಇದು ಮಾಡ್ಕೊಳ್ತಾರೆ. ಅದ್ರ ಬಗ್ಗೆ ನೀವೇನಾದರೂ ಕೇಳಿದ್ರ ಏನು ಸರ್? ನೀವು ಗ್ರಾಮಸ್ಥರು ಏನಾದರೂ ಕೇಳಿದ್ರ? ಹ್ಞೂ ಸರ್, ನಾವು ಗ್ರಾಮಸ್ಥರೆಲ್ಲ ಕೇಳಿದೆವು. ಸ್ಕೂಲ್ಗೆ 200 ಬಿಟ್ಬಿಟ್ಟು ಏನಿದ್ರೆ ಅದು ಪರಿಶೀಲನೆ ಮಾಡಿಕೊಂಡು ಸರ್ವೆ ಮಾಡಿಕೊಂಡು ಜಾಗವನ್ನು ಇದು ಮಾಡ್ಬೇಕು. ಅವ್ರೇನು ಕೆಲಸ ಮಾಡೋದು? ಅವರು ಪೊಲೀಸ್ ಬೇರೆ ಕಡೆ ಕೆಲಸ ಮಾಡ್ತಾರೆ.